ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ತಾಳೂರು ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಾಹಿತಿ ಹಾಗೂ ಶಿಕ್ಷಕರಾದ ಕೊಟ್ಟೇಶಿ ಸುಬ್ಬಾರವರ ಪುಟ್ಟಗೂಡಿನ ಪಟ್ಟಧರಿಸಿ ಚಿತ್ರದ ಮುಹೂರ್ತ ಕಾರ್ಯ ನಡೆಯಿತು. ಪಾವಗಡ ತಾಲೂಕಿನ ವಿವಿಧ ಮತಗಟ್ಟೆಗಳಲ್ಲಿ 2024ರ ಲೋಕಸಭಾ ಚುನಾವಣೆ ಬರದಿಂದ ಸಾಗಿತು. ನಾಪೋಕ್ಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದಲ್ಲಿ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ನಾಪೋಕ್ಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗ ಮತ್ತು ಐಕ್ಯುಎಸಿ ಸಹಯೋಗದೊಂದಿಗೆ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ವಿದ್ಯಾರ್ಥಿಗಳು ವಿದ್ಯೆ ಜೊತೆಗೆ ತಮ್ಮ ವ್ಯಕ್ತಿತ್ವ ರೂಪಿಸಿಕೊಂಡು ತಮ್ಮ ಜೀವನದ ಮೌಲ್ಯಗಳ ಬೆಳವಣಿಗೆಗೆ ಅಡಿಪಾಯ ಹಾಕಿಕೊಳ್ಳಬೇಕೆಂದು ಸಮಾಜ ಸೇವಕ ಬೆಂಗಳೂರಿನ ಲಯನ್ ಡಾಕ್ಟರ್ ನಾಗರಾಜರಾವ್ ಎಸ್ ತಿಳಿಸಿದರು. ನಾಪೋಕ್ಲುವಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗ ಮತ್ತು ಐಕ್ಯುಎಸಿ ಸಹಯೋಗದೊಂದಿಗೆ ಆಯೋಜಿಸಲಾಗಿದ್ದ ವ್ಯಕ್ತಿತ್ವ ವಿಕಸನ ಮತ್ತು ಬೆಳವಣಿಗೆ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಇದು ಸ್ಪರ್ಧಾತ್ಮಕ ಪ್ರಪಂಚವಾಗಿದ್ದು, ಓದಿನ ಜೊತೆ ಈಗಿನಿಂದಲೇ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸಿ ವಿದ್ಯಾರ್ಥಿಗಳು ಯಶಸ್ವಿಯಾಗಬೇಕು. ಸದ್ಯದ ಪರಿಸ್ಥಿತಿಯಲ್ಲಿ ಖಾಸಗಿ ಕಂಪನಿಗಳಲ್ಲಿ ನಡೆಸುವ ಸಂದರ್ಶನಗಳ ಬಗ್ಗೆ ಅರಿವು ಇರಬೇಕು ಎಂದರು. ಕಾರ್ಯಕ್ರಮವನ್ನು ಉದ್ಯಮಿ ಲಯನ್ ಎಂಆರ್ ಶ್ರೀನಿವಾಸ್ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಪ್ರಾಂಶುಪಾಲರಾದ ಡಾಕ್ಟರ್ ಎನ್ಪಿ ಕಾವೇರಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೊಡಗು ವೈದ್ಯಕೀಯ ಕಾಲೇಜು ಮಡಿಕೇರಿಯ ನಿವೃತ್ತ ಮುಖ್ಯ ಆಡಳಿತಾಧಿಕಾರಿ ಲಯನ್ ಮೇರಿ ಚಿಟ್ಟಿಯಪ್ಪ ಹಾಗೂ ಕಾಲೇಜು ಅಭಿವೃದ್ಧಿ ಸಮಿತಿ ಸದಸ್ಯ ದೇವಯ್ಯ ಪಾಲ್ಗೊಂಡಿದ್ದರು. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ, ನಾಪೋಕ್ಲು. ಶಿರಾ ನಗರಸಭಾ ವ್ಯಾಪ್ತಿಯಲ್ಲಿ ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿರುವ ಚರಂಡಿ, ಅಲ್ಲಲ್ಲಿ ಕಸದ ರಾಶಿಯಿಂದ ನಿವಾಸಿಗಳು ಯಾತನೆ ಪಡುವಂತಾಗಿದೆ. ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿರುವ ಚರಂಡಿ, ಅಲ್ಲಲ್ಲಿ ಹರಿಯುವ ಚರಂಡಿ ನೀರು, ಅದರ ಪಕ್ಕದಲ್ಲಿ ಕಸದ ರಾಶಿ. ಶಿರಾ ನಗರಸಭೆ ವ್ಯಾಪ್ತಿಯ ಅರಣ್ಯ ಇಲಾಖೆಯ ಕಚೇರಿಯ ಪಕ್ಕದಲ್ಲಿ ಹೊಂದಿಕೊಂಡು ಬಡಾವಣೆಯ ವಾರ್ಡ್ ನಿವಾಸಿಗಳ ಯಾತನೆಯ ಒಂದು ಚಿತ್ರಣ. ಚರಂಡಿಗಳು ಸ್ವಚ್ಛತೆ ಇಲ್ಲದೆ ಗಬ್ಬು ನಾರುತ್ತಿವೆ. ರಸ್ತೆಗಳು ಪಕ್ಕದಲ್ಲಿಯೇ ಕುಡಿಯುವ ನೀರಿನ ಕೊಳ ಎದ್ದು ಮೂಗು ಮುಚ್ಚಿಕೊಂಡೇ ಓಡಾಡುವ ಪರಿಸ್ಥಿತಿ ಎದುರಾಗಿದೆ. ಚರಂಡಿಯಲ್ಲಿ ಜೊಂಡು ಬೆಳೆದು ಕೆಸರು ತುಂಬಿಕೊಂಡಿದ್ದರೂ ನಗರಸಭೆ ಕಂಡು ಕಾಣದಂತಿದೆ. ಸ್ವಚ್ಛತೆಗೂ ನಗರಸಭೆಗೂ ಯಾವುದೇ ಸಂಬಂಧ ಇಲ್ಲವೇನೋ ಎಂಬಂತೆ ನಡೆದುಕೊಳ್ಳುತ್ತಿದೆ. ಈ ಬಗ್ಗೆ ನಗರಸಭೆಗೆ ಅನೇಕ ಬಾರಿ ದೂರು ನೀಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಬಡಾವಣೆ ಮಹಿಳೆಯರು ದೂರಿದ್ದಾರೆ. ಬರಗಾಲ ಪರಿಸ್ಥಿತಿ ಎದುರಿಸುತ್ತಿದ್ದು ನೀರಿನ ತೊಂದರೆ ಅನುಭವಿಸುತ್ತಿದ್ದೇವೆ. ಸ್ವಚ್ಛತೆ ಇಲ್ಲದ ಚರಂಡಿಗಳು ಸೊಳ್ಳೆಗಳ ಉತ್ಪಾದನಾ ಕೇಂದ್ರವಾಗಿ ಮಾರ್ಪಟ್ಟಿವೆ. ಸೊಳ್ಳೆಗಳ ಕಾಟದಿಂದಾಗಿ ಮಲೇರಿಯಾ ಮತ್ತಿತರ ರೋಗ ಹರಡುವ ಭೀತಿಯಲ್ಲಿ ಬಡಾವಣೆ ನಿವಾಸಿಗಳು ವಿಪರ್ಯಾಸ ಎಂದರೆ ಬಡಾವಣೆಯವರೇ ನಗರಸಭೆ ಅಧ್ಯಕ್ಷರು ಚರಂಡಿ ಸ್ವಚ್ಛತೆಗೆ ಮುಂದಾಗದಿರುವುದು ದುರದೃಷ್ಟಕರ ಸಂಗತಿ. ಅಭಿವೃದ್ಧಿಯಾಗಲಿ ಬಡಾವಣೆ ಕಡೆ ತಲೆ ಹಾಕಿಯೂ ಸಹ ನೋಡದಿರುವುದು ಇವರಲ್ಲಿನ ಇಚ್ಛಾಶಕ್ತಿ ಕೊರತೆಯನ್ನು ಎತ್ತಿ ತೋರಿಸುತ್ತಿದೆ. ಇನ್ನಾದರೂ ಚರಂಡಿ ಸ್ವಚ್ಛತೆ ಮಾಡಿಸಿ ಸೊಳ್ಳೆಗಳ ಕಾಟದಿಂದ ರೋಗ ರುಜಿನಗಳಿಂದ ನಮ್ಮನ್ನ ರಕ್ಷಿಸಬೇಕೆಂದು ಬಡಾವಣೆಯವರು ಆಗ್ರಹಿಸಿದ್ದಾರೆ. ಬಂದು 16 ವರ್ಷ ಆಯಿತು. ಒಂದು ಚರಂಡಿ ಇರಲಿಲ್ಲ, ಬೀದಿ ಲೈಟ್ ಇರಲಿಲ್ಲ. ಆಮೇಲೆ ಒಂದು 5 ವರ್ಷ ಆದಮೇಲೆ ಚರಂಡಿ ಆಯಿತು. ಆಮೇಲೆ ಅಲ್ಲೊಂದು ಬೀದಿ ಲೈಟ್ ಆಯಿತು. ಇಲ್ಲಿ ಮೂಲಭೂತ ಸೌಕರ್ಯ ಏನೂ ಇಲ್ಲ. ಚರಂಡಿ ತೆಗಿಯೋರು ಬರಲ್ಲ, ಕಸ ತೆಗಿಯೋರು ಬರಲ್ಲ, ಎನ್ವೈರ್ಮೆಂಟು ಅನ್ನೋ ಇದೇ ಗೊತ್ತಿಲ್ಲ. ಮೇಲಾಗಿ ಹಂದಿಗಳು ಹೆಚ್ಚು. ಇಲ್ಲೇ ಶಿವಾಜಿನಗರದಲ್ಲಿ ಹಂದಿಗಳು ಸಾಕ್ತಾ ಇದ್ದಾರಲ್ವ, ಅನೇಕ ಬಾರಿ ಕಂಪ್ಲೇಂಟ್ ಕೊಟ್ಟರು. ಹಂದಿಗಳ ಹಾವಳಿ, ಹಂದಿಗಳು ಇಲ್ಲೆಲ್ಲ ಒಂದು 30-40 ಹಂದಿಗಳು ಬರ್ತವೆ. ಮರಿ ಹಾಕಿ ಜನಗಳನ್ನ ಓಡ್ಸಕ್ಕೆ ಹೋದರೆ ಹಟ್ಟಿಸ್ಕೊಂಬರ್ತವೆ. ಹಂದಿಗಳೇ ಹಟ್ಟಿಸ್ಕೊಂಬರ್ತವೆ. ನಾವೇನಾದರೂ ಮಾತಾಡಿದ್ರೆ ಅಯ್ಯೋ ಮಾತಾಡ್ತಾರೆ ಅಂತ. ಯಾಕೆ ನಾವು ಈ ಊರಲ್ಲಿ ಹುಟ್ಟಿಲ್ವಾ? ನಾವು ಸಮಾಜಕ್ಕೋಸ್ಕರ ಏನು ಮಾತಾಡೋದೇ ಬೇಡವಾ? ಹೇಮಾವತಿ ನೀರು ಕುಡಿಯೋಕ್ಕೆ ನೀರು ಅಂತ ಬಿಡ್ತಾರೆ, ಆದರೆ ಸರಿಯಾಗಿ ಫಿಲ್ಟ್ರ್ ಮಾಡಲ್ಲ. ಪೈಪ್ಗಳು ಎಲ್ಲೆಲ್ಲಿ ಹೊಡೆದಿರ್ತವೋ ಅವನ್ನ ಅಚ್ಚುಕಟ್ಟಾಗಿ ವಾಲ್ಮ್ಯಾನ್ಗಳಾಗಲಿ ಸಂಬಂಧಪಟ್ಟ ಅಧಿಕಾರಿಗಳಾಗಲಿ ಯಾರೂ ನೋಡಲ್ಲ. ಆ ಥರ ಗಲೀಜು ನೀರು ಬರ್ತವೆ. ಕುಡಿಯೋ ನೀರು ಅಂತ ಅಂದಮೇಲೆ ಸ್ವಚ್ಛತೆಯಿಂದ ಬರಬೇಕು. ಅದೇ ಬೋರ್ ನೀರು ಬರುತ್ತಲ್ವ, ಆ ಥರ ನಾವು ಬೋರ್ ನೀರು ಯಾವ ರೀತಿ ಕ್ಲೀನಾಗಿರುತ್ತೋ ಅದೇ ಥರ ಫಿಲ್ಟ್ರ್ ನೀರು ಅಂತ ಕೊಡಬೇಕು. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅನೇಕ ಬಾರಿ ತೊಗೊಂಡೋಗಿ ಮುಂದಿಟ್ಟರು ಕೂಡ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ. ವರ್ಷಕ್ಕೆ ಎಷ್ಟು ಸಾರಿ ಟ್ಯಾಂಕ್ ತೊಳಿತಾರೆ ಅನ್ನೋದು ಗೊತ್ತಿಲ್ಲ. ಡೈಲಿ ಫಿಲ್ಟ್ರ್ ಮಾಡ್ತಾವ್ರ ಅನ್ನೋ ಹೋಗಿ ಅಧಿಕಾರಿಗಳು ನೋಡೋ ಸೌಜನ್ಯನೂ ಇಲ್ಲ ಈ ಸಿರಾ ಟೌನಲ್ಲಿ. ಜನಗಳಿಗಿದು ಗೊತ್ತಾಗುತ್ತಾ ಇಲ್ವೋ? ನಗರಸಭೆಯ ಪರಿಸರ ಅಧಿಕಾರಿಗಳು ಇದ್ದಾರಾ ಅನ್ನೋದೇ ಒಂದು ಡೌಟ್ ಆಗಿದೆ. ಪರಿಸರ ಅಧಿಕಾರಿಗಳು ಆಯಾಯ ಏರಿಯಾಕ್ಕೆ ಹೋಗ್ಬಿಟ್ಟು ಈಗ ಜನಗಳಿಗೆ ಯಾವ್ಯಾವ ಆರೋಗ್ಯದ ಬಗ್ಗೆ ಆಗಲಿ, ಏರಿಯಾ ಸ್ವಚ್ಛತೆ ಬಗ್ಗೆ ಆಗಲಿ ಯಾವುದೂ ಇದುವರೆಗೂ ಒಂದು ದಿನಾನೂ ಹೇಳಿಲ್ಲ, ಏನಿಲ್ಲ.
ಆಮೇಲೆ ಆರೋಗ್ಯ ನಿರೀಕ್ಷಕರು ಅಂತ ಎಷ್ಟು ಜನ ಇದ್ದಾರೋ ನಗರಸಭೆಗೆ ಗೊತ್ತಿಲ್ಲ. ಸಂಬಂಧಪಟ್ಟ ಆರೋಗ್ಯ ಅಧಿಕಾರಿಗಳಿಗೆ ಕೂಡ ಅನೇಕ ಬಾರಿ ಫೋನ್ ಮಾಡಿದ್ರೆ ಫೋನ್ ತೆಗಿಯಲ್ಲ. ಯಾರಿಗೆ ಫೋನ್ ಮಾಡಿದ್ರು ಫೋನ್ ತೆಗಿಯಲ್ಲ. ಯಾಕೆ? ಅಧಿಕಾರಿಗಳು ಸಾರ್ವಜನಿಕರು ಫೋನ್ ಮಾಡಿದಾಗ ಫೋನ್ ತೆಗಿಬೇಕು ಅನ್ನೋ ಸೌಜನ್ಯ ಇರಲ್ವ? ಹಾಗಾದರೆ ಅವ್ರಿಗೆ ಫೋನ್ ತೆಗಿಬಾರ್ದು, ಸರ್ಕಾರದಿಂದ ಅಲ್ಲೇನಿರುತ್ತೋ ಅದೇ ಮಾಡಬೇಕು ಅಂತ ಏನಾದರೂ ಕಾನೂನು ಇದೆಯಾ? ಸೊ ಹಾಗಾದರೆ ಸಾರ್ವಜನಿಕರು ಇನ್ಯಾತಕ್ಕೆ ನಗರಸಭೆ ಅಂತ ಹೇಳ್ಬಿಟ್ಟು ಎಲೆಕ್ಷನ್ ಯಾಕೆ? ಇದಕ್ಕೆ ಸಂಬಂಧಪಟ್ಟ ಕೌನ್ಸಿಲರ್ನ ಯಾಕೆ ಗೆಲ್ಲಿಸ್ಬೇಕು ನಾವು? ಎಲೆಕ್ಷನ್ ಅಂತ ಯಾಕೆ ಮಾಡಬೇಕು? ಅವ್ರು ಇಷ್ಟಾನುಸಾರ ಮಾಡ್ಬೋದಲ್ವ? ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ. ನಗರಸಭೆ ಅಂತ ನಿಷ್ಪ್ರಯೋಜಕವಾಗಿರೋ ಅಷ್ಟು ಈ ಸಾರಿ ಅಲ್ಲ, ಅನೇಕ ವರ್ಷಗಳಿಂದ, ಸುಮಾರು ಒಂದು 15-20 ವರ್ಷಗಳಿಂದ ಕೂಡ ನಗರಸಭೆ ಅಲ್ಲ, ಅದು ಗಬ್ಬು ಸಭೆ ಅಂತಲೇ ಹೇಳಬೇಕು. ಯಾಕೆ ಗೊತ್ತಾ? UGD ಅಂತ ಮಾಡಿದ್ರು. UGD ಯಾರಿಗೋ ಒಬ್ಬನಿಗೆ ಕಳಿಸ್ಕೊಟ್ರು. UGD ಅವನು ಇಷ್ಟಾನುಸಾರ ದುಡ್ಡು ಮಾಡ್ಕೊಂಡು ಸರಿಯಾಗಿ ಅದಲೇ ಇಲ್ಲ. ದಾರಿಲೆಲ್ಲ ಹೋಗ್ತಾ ಗಬ್ಬು ವಾಸನೆ ಎಲ್ಲ ತುಂಬಿಟ್ಟು ಗಬ್ಬು ವಾಸನೆ. UGD ಅಂದರೆ ಬಚ್ಚಲ ನೀರು, ಆಮೇಲೆ ಸ್ನಾನದ ನೀರು, ಟಾಯ್ಲೆಟ್ ನೀರು ಎಲ್ಲ ಹೋಗಬೇಕು ಅಂತ ಇರೋದು. ಮಾಳಿಗೆ ಮೇಲೆ ಬಿದ್ದಿರೋ ನೀರು ಮಾತ್ರ ಚರಂಡಿಯಲ್ಲಿ ಹರಿಬೇಕು ಅಂತ ಆ ಯೋಜನೆ ಇರೋದು UGD ಅಂತಂದರೆ. ಆದರೆ ಸಂಬಂಧಪಟ್ಟ ಅಧಿಕಾರಿಗಳು ಯಾರ್ಯಾರಿಗೂ ಅದನ್ನು ದುಡ್ಡು ಮಾಡೋಕ್ಕೋಸ್ಕರ ಅವ್ರಿಗೆ ಇಷ್ಟಾನುಸಾರ ಯಾರ್ಯಾರಿಗೆ ಕೌನ್ಸಿಲರು ಅವ್ರಿಗೆ ಬೇಕೋ ಅವ್ರವ್ರಿಗೆ ಹೋಗಿ ಮಾಡು. ನ್ಯೂಸ್ ಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ತಾಳೂರು ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಾಹಿತಿ ಹಾಗೂ ಶಿಕ್ಷಕರಾದ ಕೋಟೇಶ್ ಎಸ್ ಉಪ್ಪಾರ್ ಅವರ ಪುಟ್ಟಗೂಡಿನ ಪಟ್ಟದರಸಿ ಚಿತ್ರದ ಮುಹೂರ್ತ ನಡೆಯಿತು. ಬೆಂಗಳೂರಿನ ಕಲಾಸಿಪಾಳ್ಯದ ಮಹಾಲಕ್ಷ್ಮಿ ಥಿಯೇಟರ್ಸ್ ಬ್ಯಾನರ್ ಅಡಿಯಲ್ಲಿ ನಿರ್ಮಾಣವಾಗುತ್ತಿರುವ ಪುಟ್ಟಗೂಡಿನ ಪಟ್ಟದರಸಿ ಮಕ್ಕಳ ಚಲನಚಿತ್ರವು ಹಾಸನ ಜಿಲ್ಲೆ ಆಲೂರು ತಾಲೂಕಿನ ತಾಳೂರಿನ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಮುಹೂರ್ತ ಮಾಡಿಕೊಳ್ಳುವ ಮೂಲಕ ಚಿತ್ರೀಕರಣ ಪ್ರಾರಂಭಿಸಿದೆ. ಚಿತ್ರಕ್ಕೆ ಕ್ಯಾಮರಾ ಗುಂಡಿ ಒತ್ತುವ ಮೂಲಕ ಚಾಲನೆ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ AJ ಕೃಷ್ಣೇಗೌಡರು ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಓದುವ ಓರ್ವ ಬಡ ಹಾಗೂ ತಬ್ಬಲಿ ವಿದ್ಯಾರ್ಥಿನಿಯ ಸಾಧನೆ ಕುರಿತು ಚಲನಚಿತ್ರ ಮೂಡಿಬರುತ್ತಿದ್ದು, ಪ್ರತಿ ವಿದ್ಯಾರ್ಥಿಗೆ ತನ್ನ ಭವಿಷ್ಯ ಕುರಿತು ಮಾರ್ಗದರ್ಶನ ನೀಡುವ ಚಿತ್ರವಾಗಿದೆ. ವಿಶೇಷವಾಗಿ ಕೋಟೇಶ್ ಎಸ್ ಉಪ್ಪಾರ್ ಅವರು ಶಿಕ್ಷಕರಾಗಿ ಸೇವೆ ಸಲ್ಲಿಸುತ್ತಿರುವ ತಾಳೂರು ಗ್ರಾಮದಲ್ಲಿ ಚಿತ್ರದ ಶೂಟಿಂಗ್ ಪ್ರಾರಂಭವಾಗಿದ್ದು, ಓರ್ವ ವಿದ್ಯಾರ್ಥಿನಿ ಕುರಿತು ಚಲನಚಿತ್ರ ಮೂಡಿಬರುತ್ತಿರುವುದು ಹರ್ಷದಾಯಕ ಎಂದರು. ಮಹಾಲಕ್ಷ್ಮಿ ಥಿಯೇಟರ್ಸ್ ಮಾಲೀಕ ಹಾಗೂ ನಿರ್ಮಾಪಕರಾದ ಲಕ್ಷ್ಮೀಕುಮಾರ್ ಮಾತನಾಡಿ, ಮಕ್ಕಳಿಗೆ ಸಂಬಂಧಪಟ್ಟ ಕಾದಂಬರಿ ಇದಾಗಿದ್ದು, ಕಾರಣ ಮಕ್ಕಳ ಸಿನಿಮಾ ಮಾಡಲು ಸೂಕ್ತ ಕಥಾವಸ್ತು ಎಂದು ಈ ಸಿನಿಮಾವನ್ನು ನಿರ್ಮಾಣ ಮಾಡಲು ಮುಂದಾಗಿದ್ದೇನೆ ಎಂದರು. ಮುಹೂರ್ತ ಸಂದರ್ಭದಲ್ಲಿ ದೇವಸ್ಥಾನದ ಟ್ರಸ್ಟಿ ಹಾಗೂ ಗೌರವಾಧ್ಯಕ್ಷರಾದ ಚಿಕ್ಕೇಗೌಡ, ಊರಿನ ಮುಖಂಡರಾದ ಮೋಹನ್ ಕುಮಾರ್, ಧರ್ಮ, ವೆಂಕಟೇಶ್, ಲಾಯರ್ ಮಂಜುನಾಥ್, ಹರೀಶ್, ಮೋಹನ್, ದಿನೇಶ್, ಪುನೀತ್, ಲೋಹಿತ್, ಮಹೇಶ್, ಚೇತನ್, ಪ್ರದೀಪ್, ಚಂದನ್, ಯೋಗೇಶ್, ಮಂಜಯ್ಯ, ಈರಯ್ಯ, ಕೋಡಿಗಯ್ಯ, ಭದ್ರಯ್ಯ, ದಾಸಯ್ಯ, ಕುಮಾರ್, ಕಲಾವಿದರಾದ HS ಪ್ರಭಾಕರ್, ಗ್ಯಾರಂಟಿ ರಾಮಣ್ಣ, ಪೂಜಾ ರಘುನಂದನ್, ಸಾಹಿತಿಗಳಾದ ನಾಗರಾಜ್ ದೊಡ್ಡಮನಿ, ಬಸವರಾಜು, ವಾಸು, ಸಮುದ್ರಹಳ್ಳಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹನಿ, ಕುಶಾಲನಗರ. ಪಾವಗಡ ತಾಲೂಕಿನ ವಿವಿಧ ಮತಗಟ್ಟೆಗಳಲ್ಲಿ 2024ರ ಲೋಕಸಭಾ ಚುನಾವಣೆಯ 2ನೇ ಹಂತದ ಮತದಾನ ನಡೆಯಿತು. 2024 ಸಾರ್ವತ್ರಿಕ ಲೋಕಸಭಾ ಚುನಾವಣೆ ರಾಜ್ಯದಲ್ಲಿ 2ನೇ ಹಂತದ ಮತದಾನ ನಡೆಯುತ್ತಿದೆ. ಮತದಾನ ಆರಂಭಕ್ಕೂ ಮುನ್ನ ಮಾಕ್ ಪೋಲ್ ಸಂದರ್ಭದಲ್ಲಿ 5 ಮತಗಟ್ಟೆ ಕೇಂದ್ರಗಳಲ್ಲಿ ಮತಯಂತ್ರಗಳು ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡಿದ್ದು, ಸ್ಥಳಕ್ಕೆ ಚುನಾವಣೆ ARO ಅಧಿಕಾರಿ ಸಿದ್ದರಾಮ್ ಮರಿಹಾಳ್ ಭೇಟಿ ನೀಡಿ ಪರಿಶೀಲಿಸಿ ಸಮಸ್ಯೆ ಬಗೆಹರಿಸಿದ್ದಾರೆ. ಪಾವಗಡ ತಾಲೂಕಿನ ಸೊಕ್ಕ ಗ್ರಾಮದ 103 ಮತಗಟ್ಟೆ ಕೇಂದ್ರ, ಬಸವಪುರ 173 ಮತಗಟ್ಟೆ ಕೇಂದ್ರ, ಪಲ್ಲಗಟ್ಟೆ 90 ಮತಗಟ್ಟೆ ಕೇಂದ್ರ, ಅರಸೀಕೆರೆಯ ಕರಡಿದುರ್ಗ 112 ಮತಗಟ್ಟೆ ಕೇಂದ್ರ ಹಾಗೂ ಪಟ್ಟಣದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊರಕೇರಿಯ 195 ಮತಗಟ್ಟೆ ಕೇಂದ್ರಗಳಲ್ಲಿ ಮತಯಂತ್ರಗಳಲ್ಲಿ ತಾಂತ್ರಿಕ ಸಮಸ್ಯೆ ಬಗೆಹರಿಸುವ ಮೂಲಕ ಮತದಾನಕ್ಕೆ ಅನುವು ಮಾಡಲಾಯಿತು. ಈ ಸಂದರ್ಭದಲ್ಲಿ ECT ಇಂಜಿನಿಯರ್ ಸಾಯಿಪ್ರಸ್ ಸಾವೋ, ಚುನಾವಣೆ FDA ಲಂಕೆ ಸೇರಿದಂತೆ ಮತ್ತಿತರರು ಇದ್ದರು. ನ್ಯೂಸ್ ಸಂಗಮಕ್ಕಾಗಿ ಅನಿಲ್ ಯಾದವ್, ಪಾವಗಡ, ತುಮಕೂರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಹಾಸನ ಜಿಲ್ಲೆ ಆಲೂರು ತಾಲೂಕಿನ ತಾಳೂರು ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಸಾಹಿತಿ ಹಾಗೂ ಶಿಕ್ಷಕರಾದ ಕೋಟೇಶ್ ಎಸ್ ಉಪ್ಪಾರ್ ಅವರ ಪುಟ್ಟಗೂಡಿನ ಪಟ್ಟದರಸಿ ಚಿತ್ರದ ಮುಹೂರ್ತ ಕಾರ್ಯ ನಡೆಯಿತು. ಪಾವಗಡ ತಾಲೂಕಿನ ವಿವಿಧ ಮತಗಟ್ಟೆಗಳಲ್ಲಿ 2024ರ ಲೋಕಸಭಾ ಚುನಾವಣೆ ಬರದಿಂದ ಸಾಗಿತು. ನಾಪೋಕ್ಲು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಕನ್ನಡ ವಿಭಾಗದಲ್ಲಿ ವ್ಯಕ್ತಿತ್ವ ವಿಕಸನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ LN.